ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ದ್ರಾಕ್ಷಿ ತೋಟದ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟೆ ನಿಮ್ಗೆ. ಈ ದ್ರಾಕ್ಷಿ ತೋಟಕ್ಕೆ ಯೂಸ್ ಆಗ್ತಕ್ಕಂಥದ್ದು ಏನ್ ಲಿಕ್ವಿಡ್ ಇದೆ, ಏನ್ ಇದು ಟಾನಿಕ್ ಇದೆ ಅಂತಕ್ಕಂಥದ್ದು ನಮ್ಮ ಅಣ್ಣವ್ರು ಹೇಳ್ಕೊಡ್ತಾರ. ಅದನ್ನ ನೋಡ್ಕೊಡ್ರಿ. ಅದ್ ನೋಡ್ಕೊಂಡ್ ಕೆಟ್ ನೀವು ಯೂಸ್ ಮಾಡ್ತಕ್ಕಂಥಾಗ ಒಂದ್ ಈಸಿ ಅನಸ್ತತಿ. ಅದ್ರ ಸಲುವಾಗಿ ನಾವು ಇಲ್ಲಿ ಅವ್ರ ಶೆಡ್ಡಿಗೆ ಬಂದಿವಿ. ಅವ್ರ ಶೆಡ್ ಒಳಗೆ ಎಷ್ಟು ತರ ಕೆಮಿಕಲ್ಸ್ ಇದೆ, ಎಷ್ಟು ತರ ಒಳ್ಳೆ ಟಾನಿಕ್ ಇದೆ ಅಂತಕ್ಕಂಥದ್ದು ತೋರಿಸ್ತಾರ. ಅದನ್ನ ಯಾವ ತರ ಯೂಸ್ ಮಾಡ್ಬೇಕಂತಕ್ಕಂಥದ್ದು ತೋರಿಸ್ತಾರ. ಅದನ್ನ ನೋಡಿ ಕೆಟ್ ನಾವು ಕಲ್ಕೊಳ್ಳೋಣ ಸ್ನೇಹಿತರೆ. ನಮಸ್ಕಾರ ರೈತ ಬಾಂಧವರೇ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ ಸರ್. ಇದು ದ್ರಾಕ್ಷಿ ತೋಟಕ್ಕೆ ಯೂಸ್ ಆಗ್ತಕ್ಕಂಥದ್ದು ಕೆಮಿಕಲ್ಸ್ ರೀ. ಹೌದು ಸರ್. ಇದನ್ನ ಎದೆದಕ್ಕೆ ಯೂಸ್ ಆಗ್ತದೆ ಅಂತಕ್ಕಂಥದ್ದು ನೀವು ನಮಗೆ ಮಾಹಿತಿ ಕೊಡ್ಬೇಕು. ಇದು ಹಾ, ಡಾರ್ಮ್ಯಾಕ್ಸ್ ಅಂತ ಹೇಳಿ ಡಾರ್ಮೆಕ್ಸ್ ಅಂತೇಳಿ ಇದು ಒಂದು ಔಷಧ ಸರ್ ಇದೆ. ಹಾನ್ರಿ. ಇದನ್ನ ಇದನ್ನ ನಾವು- ನಾವು ಬಂದ್ರೆ ಇದು ಡಾರ್ಮ್ಯಾಕ್ಸ್ ಅಂತ ಹೇಳಿ ಕಟ್ಟಿದ್ರೆ ಹಾಂ ಹಾಂ ಅಕ್ಟೋಬರ್ ಕಟಿಂಗ್ ಒಳಗೆ ಇದನ್ನ ಚಾಟ್ನಿ ಮಾಡ್ತೀವಿ. ಚಾಟ್ನಿ ಮಾಡಿದಾಗ ಇದನ್ನ ಪೇಸ್ಟ್ ಮಾಡ್ತೀವಿ ಸರ್. ಇದು ಅಕ್ಟೋಬರ್ ಒಳಗೆ ಕಟಿಂಗ್ ಆದ್ಮ್ಯಾಗ ರೀ ಪೇಸ್ಟ್ ಮಾಡ್ತೀವಿ. Paste ಮಾಡ್ತೀವಿ. ಹೌದು ಸರ್, ಕಡ್ಡಿಗೆ ಪೇಸ್ಟ್ ಮಾಡೋದು ಸರ್. ಹಾನ್ರಿ. ಇದು ಸೈನೋ ಬೂಸ್ಟ್ ಅಂತ ಹೇಳಿ ಸರ್. ಬೂಸ್ಟರ್ ಸರ್ ಇದೆ. ಸೈನೋ ಬೂಸ್ಟ್ ಅಂತ ಹೇಳಿ ಹ್ಞೂ ಸರ್. ನೋಡ್ರಿ ರೈತ ಬಾಂಧವ್ರು, ಇದು ಸೈನೋ ಬೂಸ್ಟ್ ಅಂತ ಹೇಳ್ಬಿಟ್ಟು ಹ್ಮ್. ಇದು ಎದಕ್ಕೆ ಯೂಸ್ ಆಗ್ತದೆ ಹೇಳ್ರಿ? ಇದು ಬೂಸ್ಟರ್ ಸರ್. ಕಡ್ಡಿಗೆ ಸ್ಪೋರ್ಟಿಂಗ್ ಬರ್ತದೆ ಸರ್. ಕಡ್ಡಿಗೆ ಸ್ಪೋಟಿಂಗ್ ಅಂದ್ರೆ ಹೆಚ್ಚುವರಿ ಚಿಗುರು. ಹೌದು ಸರ್, ಸ್ಪೋರ್ಟಿಂಗ್ ಬರಕ್ ಅನುಕೂಲ ಡಾರ್ಮ್ಯಾಕ್ಸ್ ಮಾಡ್ತಾರೆ. ರೀ. ಇದು ಡಾರ್ಮೆಕ್ಸ್, ಇದು ಸ್ಪೋರ್ಟಿಂಗ್ ಸರ್. ಇದು ಇದು ಸ್ಪೋಟಿಂಗ್ ಇವು ಎರಡು ಮಿಕ್ಸ್ ಮಾಡಿ ಎರಡು ಮಿಕ್ಸ್ ಮಾಡೇ ಮಾಡೋದು ಸರ್. ಹಾನ್ರಿ. ಮತ್ತೆ ಇದಕ್ಕೆ ಟಾನಿಕ್ ಅಂತ ಹೇಳಿ ಕೆಟ್ಟ ಕೊಡ್ತೀರಿ? ಟಾನಿಕ್ ಅದಾವಲ್ಲ ಸರ್. ಹಾನ್ರಿ. ಬೇರೆ ಬಯೋಜಮ್ ಐತಿ ಸರ್. ಇದು ಬಾಬಿಸ್ಟಾನ್ ಅದ. ಹಾನ್ರಿ. ಅವೆಲ್ಲ ಟಾನಿಕ್ ಅದ ಸರ್. ಹಾನ್ರಿ. ಇದು ಎದಕ್ಕೆ ಯೂಸ್ ಆಗ್ತದೆ ಇದು? ಇದು ಕ್ಯಾಪ್ಟಾಪ್ ಅಂತೇಳಿ, ಹಾನ್ರಿ. ಕ್ಯಾಪರ್ಡ್ ಅಂತೇಳಿ. ಹಾನ್ರಿ. ಇದನ್ನ ನಾವು ಅದನ್ನ ಭೂಮಿಗೆ ಇದು ಡ್ರಿಪ್ ನಾಗ ಕೊಡ್ತೀವಿ ಸರ್. ಇದನ್ನ ಡ್ರಿಪ್ ಮುಖಾಂತರ ಡ್ರಿಪ್ ಕೊಡ್ತೀರಿ? ಮುಖಾಂತರ ಕೊಡ್ತೀವಿ. ಅಂದ್ರೆ ಈ ಜಿಂಕ್ ಕೊಡ್ತಾರಲ್ಲ ಆ ತರ ರೀ? ಆ ತರ ಸರ್. ಈ ಕ್ಯಾಲ್ಸಿಯಂ ಇದ್ದಂಗ. ಹೌದು ಸರ್, ಹೌದು ಸರ್. ಹಾ. ಇದು ನಿಮ್ಗೆ ಎಷ್ಟು ತರದ್ದು ಇದ್ರೊಳಗ ಡ್ರಿಪ್ಸ್ ಒಳಗ ಹಾಕಿ ಕಳಿಸ್ತೀರಿ? ಡ್ರಿಪ್ ನೊಳಗ ನಾವು ಸಾಕಷ್ಟು ಔಷಧ ಬಿಡ್ತೀವಿ ಸರ್. ಹಾನ್ರಿ. ಇದು 12 ಬಿಡ್ತೀವಿ ಸರ್. ಹ್ಞೂನ್ರಿ. ಅದು 12 ಇದು 052 34 ಬಿಡ್ತೀವಿ ಸರ್. ಹ್ಮ್. 94 ಕೊಡ್ತೀವಿ. ಹ್ಮ್. ಎಲ್ಲ ತರ ಗೊಬ್ಬರ ಕೊಡ್ತೀವಿ ಸರ್. SOP ಕೊಡ್ತೀವಿ ಸರ್. ಹ್ಮ್. ಇವು ಡೈರೆಕ್ಟ್ ಆಗಿ ಕೊಡ್ತಿರೋ ಅಥವಾ ಇವು ಡ್ರಿಪ್ ಮುಖಾಂತರ ಅಥವಾ ಸ್ಪ್ರೇ ಮುಖಾಂತರ ಕೊಡ್ತಿರೋ? ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್. ಎಲ್ಲ ಇವು ನೀವ್ನ ಕರಗುವಂತ ಗೊಬ್ಬರ. ಹಾನ್ರಿ. ಕೆಲವೊಂದು ಗುಳಿಗೆ ಗೊಬ್ಬರ ಮೇಲಿನ ಕೊಡ್ತೀವಿ ಸರ್. ಮೇಲೆ ಕೊಡ್ತೀರಿ? ಹೌದು ಈ ಸರ್. ಸ್ಪ್ರೇ ರೀ ಡ್ರಿಪ್ ಮುಖಾಂತರ ಒಂದಿಷ್ಟು ಸ್ಪ್ರೇ ಬರ್ತಾವಲ್ಲ ಕೊಡ್ತೀವಿ ಸರ್. ಅವನು NPK ಕೆಲವೊಂದು ಸ್ಪ್ರೇ ಅದಾವ ಸರ್. ಅವನು ಕೊಡ್ತೀವಿ ಸರ್ ನಾವು. ಕೆಲವೊಂದಿಷ್ಟನ್ನ ಸಿಂಬಡಣೆ ಮಾಡ್ತೀವಿ. ಸಿಂಪರಣೆ ಕೊಡ್ತೀವಿ ಸರ್ ಹಾ ಹಾ. ಮೇಲೆ. ಈಗ ಒಟ್ಟು ಇವು ಈ ನೀವು ದ್ರಾಕ್ಷಿ ಬೆಳೆಯಕತ್ರ ಇದು ಅಷ್ಟು ಬೇಕಿದೆ ಕೆಮಿಕಲ್ಸ್ ಬೇಕಾದ್ರೆ ಸರ್ ಇವೆಲ್ಲ. ಇದಿರ್ಲಿಕ್ಕೆ. ಈಗ ಅಂದ್ರೆ ನಾವು ದ್ರಾಕ್ಷಿ ಬೆಳೆಬೇಕಾದ್ರೆ ಇವೆಲ್ಲ ಇಂಪಾರ್ಟೆಂಟ್ ಆದಕ್ಕಂತ ಸಾಮಗ್ರಿಗಳ ಇವೆಲ್ಲ. ಹೌದು ಸರ್. ಹೌದಲ್ರಿ? ಹೌದು ಇದು ಸರ್. ಇದ್ರೆ ನಾವು ದ್ರಾಕ್ಷಿ ಒಳಗ ಹೆಚ್ಚು ನಾವು ಇನ್ಕಮ್ ತಕೋಬಹುದು. ಹೌದು ಸರ್. ಇದು ಅಷ್ಟು ಕೆಮಿಕಲ್ಸ್ ಬಂತು, ಇದ್ರೊಳಗ ಟಾನಿಕ್ ಬಂತು, ಇದ್ರೊಳಗ ಕೆಲವೊಂದಿಷ್ಟು ಅಗ್ರಿನೂ ಅದಾವು, ಕೆಲವೊಂದಿಷ್ಟು ಕೆಮಿಕಲ್ಸ್ ಅದಾವು. ಕೆಮಿಕಲ್ ಸರ್. ಹೌದಲ್ರಿ? ಹೌದು ಸರ್. ಅದೇ ರೀತಿ ಮತ್ತೆ ಇದು ನೆಟ್ ಒಂದ್ ಇಟ್ರಿ, ಮತ್ತೆ ಈ ಕಡೆ ಸೆಕೆಂಡ್ ಹ್ಯಾಂಡ್ ಸೀರೆ ಇಟ್ರಿ, ಇವ್ ಎದಕ್ಕೆ ಯೂಸ್ ಆಗ್ತಾವ್ರಿ? ಇವೆಲ್ಲ ಇವು ಪತ್ತಲ್ ಅದಾವ ಸರ್. ಸೆಕೆಂಡ್ ಹ್ಯಾಂಡ್ ಪತ್ತಲ್ ರೀ. ಹ್ಞೂನ್ರಿ. ಇವೆಲ್ಲ ಹುಬ್ಬಳ್ಳಿ ಒಳಗ ಸಿಗ್ತಾವ ಸರ್, ಸಿಟಿಯಾಗ ರೀ. ಹ್ಞೂನ್ರಿ. ಇವನ್ನ ನಾವು ಸನ್ಬರ್ನ್ ಸಲ ಹಾಕ್ತೀವಿ ಸರ್. ಕಾಯಿ ಸನ್ಬರ್ನ್ ಅಂದ್ರೆ ಆ ಕಾಯಿ ಆಗೋ ಮುಂದೆ ಸೂರ್ಯನ ಕಿರಣಕ್ಕೆ ಸುಡಬಾರ್ದು. ಹೌದು ಸರ್. ಕಾಯಿ ಸನ್ಬರ್ನ್ ಆಗುತ್ತೆ ಸರ್. ಹ್ಮ್. ಕಾಯಿ ಸುಡ್ತೈತಿ. ಅದ್ರ ಸಲ ನಾವು ಇದನ್ನ ಪತ್ತಲ ಬಚ್ಚಿಗೆ ಮಾಡ್ತೀವಿ ಸರ್ ನಾವು. ನೋಡ್ರಿ ರೈತ ಬಂದವ್ರ, ಈ ಸೀರೆನೂ ಯೂಸ್ ಆಗ್ತದೆ. ಯಾಕಂದ್ರೆ ಹೌದ್ರಿ. ಸೂರ್ಯನ ಕಿರಣ ಜಾಸ್ತಿ ಆಗೋ ಹೊತ್ನ್ಯಾಗ ಅದು ಕಾಯಿ ಸುಡ್ತೈತಿ. ಹ್ಞೂ ಆ ಸುಡಬಾರ್ದು ಇವರು ಸೀರೆನೂ ಯೂಸ್ ಮಾಡ್ತಾರೆ. ಮಾಡ್ತೀವಿ ಸರ್. ಮತ್ತೆ ಅದೇ ರೀತಿ ಇದು ನೆಟ್ ಇದು ಸಂತತಿ ನಾಳೆ ಇದು ಎಲ್ಲ ಬಂದಾಗ ಸರ್ ಹಣ್ಣು ನಾವು ಆಗುತ್ತೆ ಸರ್. ಪಕ್ಷಿ ಕಾಟ ಆಗುತ್ತೆ ಸರ್, ಗುಬ್ಬಿ ಕಾಟ. ಹ್ಮ್. ಅದರ ಸಲುವಾಗಿ ನೆಟ್ ಇಡ್ತೀವಿ ಸರ್. ನೋಡಿ ಇದನ್ನ ನೆಟ್ ತಗೊಂಡ್ರ ಹ್ಮ್. ಹಣ್ಣು ಟೈಮ್ ಒಳಗ ಪಕ್ಷಿಗಳು ಕಾಡ್ತಾವ. ಹ್ಞೂ ಸರ್. ಆ ಹಣ್ಣು ತಿನ್ನಕ್ ಬಂದು ಕೂಡ್ತಾವು. ಅದ್ರ ಸಂಬಂಧ ಅದು ಕುಂತ್ ಕ್ಯಾಟ ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೆ ಇದನ್ನ ಯೂಸ್ ಮಾಡ. ಅದೇ ರೀತಿ ಈ ಡ್ರಿಪ್ಸ್ ಮತ್ತು ಈ ಗೊಬ್ಬರನ ಯಾವ ತರ ಇವ್ರು ಹೊಲಕ್ಕೆ ಕೊಡ್ತಾರ, ಅದೇನು ಡ್ರಿಪ್ ಮುಖಾಂತರ ಕೊಡ್ತಾರ, ಅದು ಯಾವ್ದು ಡ್ರಿಪ್ ಇಂದ ಹೋಗ್ತತಿ ಅಂತ ಒಂದು ನಿಮ್ಗ ಚಿಕ್ಕದಾದ ಮಾಹಿತಿ ಕೊಡ್ತೀವಿ. ನೋಡ್ರಿ ರೈತ ಬಂದವ್ರು ಮುಂದೆ ತೋರಿಸ್ತೀವಿ.